KGF ಚಾಪ್ಟರ್ 2 ಸಿನಿಮಾ ಬಳಿಕ ಯಶ್ ತೆರೆ ಮೇಲೆ ಕಾಣಿಸ್ಕೊಂಡೇ ಇಲ್ಲ. ಇದೀಗ ಬರೋಬ್ಬರಿ ಹತ್ರ 4 ವರ್ಷದ ಬಳಿಕ ತೆರೆ ಮೇಲೆ ಟಾಕ್ಸಿಕ್ನ ಕತೆ ಹೇಳೋದಕ್ಕೆ ಯಶ್ ತಯಾರಾಗಿದ್ದಾರೆ. ಈಗಾಗಲೇ ಟಾಕ್ಸಿಕ್ನ ಕೆಲವೊಂದು ವಿಡಿಯೋಗಳು ಲೀಕ್ ಆಗಿದ್ದು ಯಶ್ ಮತ್ತು ನಯನತಾರ ಶೂಟಿಂಗ್ನ ದೃಶ್ಯಗಳು ಇದಾಗಿದೆ. ಗಂಗಾ ಪಾತ್ರದಲ್ಲಿ ನಯನತಾರ ಕಾಣಿಸ್ಕೊಳ್ಳಿದ್ದಾರೆ. ನಯನತಾರ ಲುಕ್ ನೋಡಿ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಜೊತೆಗೆ ಚಿತ್ರದ ಪ್ರಚಾರಕ್ಕೂ ಕೂಡ ಚಿತ್ರತಂಡ ಈಗ ಚಾಲನೆಯನ್ನು ಕೊಟ್ಟಿದೆ. ಯಶ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟಾಕ್ಸಿಕ್ ಸಿನಿಮಾದ ಪ್ರಮುಖ ಲೇಡಿ ಪಾತ್ರದ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ನಟಿ ನಯನತಾರ ಸುತಾರಿಯಾ ರಬಿಕಾ ಪಾತ್ರದಲ್ಲಿ ಮಿಂಚಿದ್ದಾರೆ. ಪೋಸ್ಟರ್ನಲ್ಲಿ ಅವರ ಹೇರ್ ಸ್ಟೈಲ್ ಸಖತ್ ಗಮನ ಸೆಳೀತಾ ಇದೆ. ಅಂದ ಹಾಗೆ ತಾರಾ ಸುತಾರಿಯಾ ಬಾಲಿವುಡ್ ನಟಿ. ಹಿಂದಿ ಸಿನಿಮಾಗಳನ್ನು ಬಿಟ್ಟರೆ ಪರಭಾಷೆ ಸಿನಿಮಾಗಳಲ್ಲಿ ಇವತ್ತಿನ ತನಕ ನಟಿಸಿದ್ದಿಲ್ಲ. ಟಾಕ್ಸಿಕ್ ಅವರ ಮೊಟ್ಟಮೊದಲ ಪರಭಾಷೆಯ ಸಿನಿಮಾ. ಕರಣ್ ಜೋಹರ್ ನಿರ್ಮಾಣ ಮಾಡ್ತಾ ಇರುವಂತಹ ಸ್ಟೂಡೆಂಟ್ ಆಫ್ ದ ಇಯರ್ ಪಾರ್ಟ್ 2 ಮೂಲಕ ನಟನೆಗೆ ಎಂಟ್ರಿ ಕೊಟ್ಟ ತಾರಾ ಸುತಾರಿಯಾ ತಡಾಫ್, ಟೈಗರ್ ಶ್ರಾಫ್ ಜೊತೆಗೆ ಹೀರೋಪಂತಿ 2, ಅರ್ಜುನ್ ಕಪೂರ್ ಜೊತೆಗೆ ಏಕ್ ವಿಲನ್ ರಿಟರ್ನ್ಸ್ ಹಾಗೂ ಅಪೂರ್ವ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಟಾಕ್ಸಿಕ್ ತಾರಾ ಸುತಾರಿಯಾ ಅವರ 7ನೇ ಸಿನಿಮಾ. ಟಾಕ್ಸಿಕ್ ಸಿನಿಮಾದಲ್ಲಿ ಒಟ್ಟು 5 ನಾಯಕಿಯರಿದ್ದಾರಂತೆ. ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರು ಗಂಗಾ ಹೆಸರಿನ ಪಾತ್ರದಲ್ಲಿ ನಟನೆಯನ್ನು ಮಾಡಲಿಕ್ಕಿದ್ದಾರೆ. ಬಾಲಿವುಡ್ ನಟಿ ಹುಮಾ ಕುರೇಶಾ ಎಲಿಜಬೆತ್ ಪಾತ್ರದಲ್ಲಿ ನಟನೆ ಮಾಡಲಿಕ್ಕಿದ್ದಾರೆ. ಕಿಯಾರಾ ಅಡ್ವಾಣಿ ನಾದಿಯಾ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಕಿಯಾರಾ ಅಡ್ವಾಣಿ, ನಯನತಾರ, ಹುಮಾ ಕುರೇಶಾ ಫಸ್ಟ್ ಲುಕ್ನ ಚಿತ್ರತಂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ. ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಟಾಕ್ಸಿಕ್ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಸಿನಿಮಾದ ನಾಯಕ ನಟನಾಗಿ ರಾಕಿಂಗ್ ಸ್ಟಾರ್ ಯಶ್ ನಟಿಸ್ತಾ ಇದ್ದು, ಇಷ್ಟು ಮಾತ್ರವಲ್ಲದೆ ಸಿನಿಮಾದ ಕತೆ ಕೂಡ ಯಶ್ ಅವರೇ ರಚಿಸಿದ್ದಾರೆ. ಸದ್ಯ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ಬಿಡುಗಡೆ ಆಗಲಿದೆ ಅನ್ನುವಂತಹ ಸುದ್ದಿಗಳು ಈಗ ಹರಿದಾಡ್ತಾ ಇದೆ. ಫಿಲ್ಮ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.